ಇನ್ನು ಸಿಂಘ್ವಿ ವಿರುದ್ಧ ತನಿಖೆಗೆ ಮಲ್ಲಿಕಾರ್ಜುನ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ತನಿಖೆ ನಡೆಸದೆ ಎಂಪಿಗಳ ವಿರುದ್ಧ ಆರೋಪ ಮಾಡೋದು ಸರಿಯಲ್ಲ. ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿಕೆಗೆ ಖರ್ಗೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದರೆ ತನಿಖೆ ಆಗಲಿ ಅಂತ ಸುಮ್ಮನೆ ಆರೋಪ ಮಾಡಬೇಡಿ, ತನಿಖೆ ಆಗಲಿ, ಸತ್ಯಾಂಶ ಏನು ಅಂತಕ್ಕಂಥದ್ದು ಹೊರಗೆ ಬರಲಿ ಅಂತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಆಗ್ರಹ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಕಾನೂನು ಮತ್ತು ನಿಯಮಗಳು ಏನು ಹೇಳುತ್ತೆ, ಈಗ ಆ ರೀತಿ ಅಷ್ಟೊಂದು ಹಣವನ್ನು ಅಲ್ಲಿಗೆ ತರಬಾರ್ದು ಅನ್ನೋದೇ, ಆದರೆ ಎನ್ಕ್ವೈರಿ ಆಗಲಿ, ಎನ್ಕ್ವೈರಿ ಆದ ನಂತರ ಸತ್ಯಾಂಶ ಏನು ಅಂತ ಗೊತ್ತಾಗಲಿ, ಅದಕ್ಕೆ ಯಾಕೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಅಂತ? ಅರವಿಂದ್, ಈಗ ಹಣ ತಂದಿದ್ರೆ ಅದು ಲೀಗಲಿ ಆಗಿದ್ರೆ ಅದನ್ನ ವಾಪಸ್ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಈಗ ಆ ಹಣವನ್ನ ಅಲ್ಲೇ ಇಟ್ಟು ಹೋಗ್ಲಿಕ್ಕೆ ಕಾರಣ ಏನು, ಅದು ಮರೆತು ಹೋಗಿದ್ದ ಅಥವಾ ಯಾರಿಗೆ ಸಂಬಂಧಿಸಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇರುವಂತದ್ದು. ಮತ್ತೆ ಅಷ್ಟು ದೊಡ್ಡ ಪ್ರಮಾಣದ ಹಣ ರಾಜ್ಯಸಭೆಯ ಒಳಗಡೆ ಹೇಗ್ ಬಂತು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಕೂಡ ಆಗುತ್ತೆ. ಯಾಕೆಂದ್ರೆ ಸಂಸದರು ಅಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಒಳಗೆ ತರಲಿಕ್ಕೆ ಭದ್ರತಾ ಸಿಬ್ಬಂದಿಗಳು ಕೂಡ ಹೇಗೆ ಅವಕಾಶವನ್ನ ಮಾಡಿಕೊಟ್ರು ಅನ್ನುವಂತ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಹೀಗಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಗೆ ಈಗ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರುವಂತಹ ಜಗದೀಪ್ ಧನ್ಕರ್ ಅವರು ಈಗ ತನಿಖೆಗೆ ಆದೇಶವನ್ನು ಮಾಡಿರುವಂತದ್ದು. ತನಿಖೆಯು ಕೂಡ ಈಗ ನಡೀತಾ ಇದೆ. ಆದ್ರೆ ಇವತ್ತು ರಾಜ್ಯಸಭೆ ಸೆಷನ್ ಆರಂಭ ಆಗ್ತಿದ್ದಂತೆ ಈ ಮಾಹಿತಿಯನ್ನ ಉಳಿದ ಸದಸ್ಯರ ಗಮನಕ್ಕೆ ತರುವಂತ ಕೆಲಸವನ್ನ ಜಗದೀಪ್ ಧನ್ಕರ್ ಅವರು ಮಾಡಿದ್ರು. ಸೀಟ್ ನಂಬರ್ 222 ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಹಣ ಪತ್ತೆ ಆಗಿದೆ, ಹೀಗಾಗಿ ನಾವು ಇದನ್ನ ತನಿಖೆಗೆ ಕೊಡ್ತಾ ಇದೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳ್ತಾರೆ. ಇದ್ರ ಜೊತೆಗೆ ಅವರು ಹೆಸರನ್ನ ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಕಾಂಗ್ರೆಸ್ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಅವರ ಸ್ಥಾನದಲ್ಲಿ ಈ ಒಂದು ಹಣ ಪತ್ತೆಯಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನ ಕೂಡ ಹಂಚ್ಕೊಳ್ತಾರೆ. ಇದಕ್ಕೆ ಕಾಂಗ್ರೆಸ್ನ ಏನು ವಿರೋಧ ಪಕ್ಷದ ನಾಯಕರು ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕೆ ಅಂದ್ರೆ ತನಿಖೆ ಹಂತದಲ್ಲಿ ಸಂಸದರ ಹೆಸರು ಬಹಿರಂಗ ಪಡಿಸುವಂತದ್ದು ಸೂಕ್ತ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.